ಕೆಲವೊಮ್ಮೆ ನಮ್ಮ ಅತಿ ಬುದ್ಧಿವಂತಿಕೆ ಅತಿ ಮೂರ್ಖತನವೂ ಆಗುತ್ತೆ ಅನ್ನೋದಕ್ಕೆ ಈ ಕತೆ ನಿಮಗೆ ಉದಾಹರಣೆಯಾಗತ್ತೆ. 3 ಜನ ಸ್ನೇಹಿತರು ಯಾವಾಗಲೂ ಹರಟೆ ಹೊಡೆಯೋರು. ಮಾಡೋದಕ್ಕೇನು ಕೆಲಸ ಇರಲಿಲ್ಲ. ಆದರೂ ಕೂಡ ವಿದ್ಯೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ಎಲ್ಲರೂ ಕೂಡ ಸರಿಸಮಾನರು. ಅವ್ರಿಗೊಬ್ಬ ಗುರು ಇದ್ದರು. ಆ ಗುರು ಮಹಾ ಮೇಧಾವಿ. ಏನಾದರೂ ಮಾಡಿ ತನ್ನ ಶಿಷ್ಯರನ್ನು ತನ್ನತ್ತ ಸೆಳಿಬೇಕು. ತಾನು ಹೇಗೆ ಸತ್ಪಥದ ಹಾದಿಯಲ್ಲಿ ನಡೀತಾ ಇದ್ದೀನೋ ಹಾಗೆ ಅವರೂ ಕೂಡ ಸನ್ಮಾರ್ಗದಲ್ಲಿ ನಡಿಬೇಕು ಅನ್ನೋದು ಅವರ ಇಚ್ಛೆ. ಸರಿ, 3 ಜನ ಶಿಷ್ಯರನ್ನು ಕರೆದ್ರು. ನೋಡ್ರೋ, ಯಾಕೆ ಈ ಥರ ಕಾಲಹರಣ ಮಾಡ್ತೀರಾ? ಏನಾದರೂ ಮಾಡಿ ಯಾವುದಾದ್ರೂ ಒಂದು ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಬದುಕೋದನ್ನು ಕಲೀರಿ. ನಾನು ನಿಮ್ಮ ಗುರುವಾಗಿ ಏನೆಲ್ಲ ಹೇಳ್ಕೊಡ್ಬೇಕೋ ಆ ಎಲ್ಲ ವಿದ್ಯೆಗಳನ್ನ ಹೇಳ್ಕೊಟ್ಟಿದ್ದೀನಿ. ಆದರೆ ಬದುಕೋದು ನಿಮ್ಮ ರೀತಿ ಅಲ್ವಾ? ಸರಿ ಗುರುಗಳೇ, ನಾವೇನು ಮಾಡಬೇಕೀಗ? ಶಿಷ್ಯಂದಿರ ಪ್ರಶ್ನೆಗಳಿಗೆ ಗುರುವಿನಲ್ಲಿ ಉತ್ತರ ಇರಲಿಲ್ಲ. ಒಂದು ಕೆಲಸ ಮಾಡಿರಿ, ನಾನು ನಿಮಗೆ ಅಪೂರ್ವವಾದ 3 ವಿದ್ಯೆಗಳನ್ನು ಹೇಳ್ಕೊಡ್ತೀನಿ. ಆ ವಿದ್ಯೆಗಳನ್ನು ಬಳಸ್ಕೊಂಡು ನೀವು ಹೇಗೆ ಬದುಕನ್ನು ಕಟ್ಟಿಕೊಳ್ತೀರಾ ನೋಡೋಣ ಅನ್ನೋ ಮಾತನ್ನು ಗುರುಗಳು ಹೇಳಿದ್ರು. ಮೊದಲನೆಯವನಿಗೆ, ನೋಡು, ನೀನು ಯಾವುದಾದ್ರೂ ಒಂದು ಪ್ರಾಣಿ ಮೂಳೆಯನ್ನು ಇಲ್ಲಿಗೆ ತಗೊಬರ್ಬೇಕು ಅಂತ ಹೇಳಿದ್ರು. ಇವನು ಕಾಡಲ್ಲೆಲ್ಲ ಸುತ್ತದ ಯಾವುದೋ ಒಂದು ಪ್ರಾಣಿಯ ಮೂಳೆಯನ್ನು ತಗೊಬಂದ. ಪ್ರಾಣಿ ಮೂಳೆಯನ್ನು ತಗೊಬಂದ. ಅದೊಂದು ಮೊಲದ ಮೂಳೆ ಆಗಿತ್ತು. ಮೊಲದ ಮೂಳೆ ಆಗಿದ್ದರಿಂದ ಇದನ್ನು ಯಾವುದ್ರ ಮೂಳೆ ಅಂತ ನೀವೇನಂದ ಹೇಳೋದಕ್ಕೆ ಸಾಧ್ಯನಾ? ಗುರುಗಳು ಕೇಳಿದ್ರು. ಮೊಲದ ಮೂಳೆ ಆಗಿದ್ದರಿಂದ ಇವನು ಗೊತ್ತಿಲ್ಲ ನನಗೆ ಅಂತ ಅಂದ ಮೊದಲನೇವನು. 2ನೇವನು ಅದೇ ಅಂದ, 3ನೇವನು ಅದೇ ಅಂದ. ಆಗ ದೊಡ್ಡವನ ಕೈ ಹಿಡಿದು, ಅಂದರೆ ಮೊದಲನೇ ಶಿಷ್ಯನ ಕೈ ಹಿಡಿದು ಇವರು ಮಂತ್ರೋಚ್ಚಾರಣೆಯನ್ನು ಮಾಡಿದ್ರು. ಇವರ ತಪಶಕ್ತಿ ಅವನಿಗೆ ವರ್ಗಾವಣೆ ಆಗೋ ಥರ ಇವರು ಬಹಳಷ್ಟು ನಿಷ್ಠೆಯಿಂದ ಆ ಒಂದು ಸ್ತೋತ್ರವನ್ನು ಹೇಳಿದ್ರು. ಅವರು ಆ ಸ್ತೋತ್ರ ಹೇಳಿ ಮುಗಿಸೋದ್ರೊಳಗಡೆ ಇವನಿಗೆ ಒಳಗಡೆ ಯಾವುದೋ ಒಂದು ಅವ್ಯಕ್ತವಾದಂತಹ ದಿವ್ಯ ಜ್ಞಾನ ಬರೋದಕ್ಕೆ ಶುರುವಾಯಿತು. ಅವನು ತಕ್ಷಣವೇ ತನ್ನ ಬಾಯಿಂದ ಹೇಳ್ದ, ಗುರುಗಳೇ, ಆ ಮೂಳೆ ಮೊಲದ ಮೂಳೆ ಅಂತ ಹೇಳ್ದ. ಗುರುಗಳು ನಕ್ಕೋದ್ರು. ಪರವಾಗಿಲ್ಲ, ನನ್ನ ಒಂದು ತಪಶಕ್ತಿ ಈಡೇರಿದೆ ಅಂತ ಅವರನ್ನು ಹಾಗೆ ಬಿಟ್ಟರು. ಈಗ ನಿನಗೆ ಯಾವುದೇ ಒಂದು ಮೂಳೆಯನ್ನು ನೋಡಿದ್ರು ಅದು ಯಾವ ಪ್ರಾಣಿಯ ಮೂಳೆ ಅನ್ನೋದನ್ನು ನೀನು ಸುಲಭವಾಗಿ ಕಂಡುಹಿಡಿಬಹುದು. ಇದು ನಾನು ನಿನಗೆ ಕೊಡ್ತಾ ಇರುವಂತಹ ವರ. ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೋಬೇಕು ಅಂತ ಹೇಳಿದ್ರು. 2ನೇವನ್ನ ಕರೆದ್ರು. ಈಗ ನೀನು ಬಾ, ಕಣ್ಮುಚ್ಚು, ನಾನು ಹೇಳೋವರೆಗೂ ಕಣ್ಣನ್ನು ತೆರಿಬಾರ್ದು, ಗೊತ್ತಾಯ್ತಾ ಹೇಳಿದ್ರು. ಆಯಿತು ಗುರುಗಳೇ, ಅವನು ಹೇಳ್ದ. ಸರಿ, ಅವನ ಒಂದು ಅಂಗೈನಲ್ಲಿ ತಮ್ಮ ಒಂದು ಅಂಗೈಯನ್ನು ಇಟ್ಟು ಮತ್ತೆ ಶ್ಲೋಕವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಏನೆಲ್ಲ ಕಲ್ತಿದ್ರೋ ಅದೆಲ್ಲವನ್ನು ಹೇಳ್ತಾ ಬಂದರು. ಆಗ ಈಗ ನಿನಗೇನು ಅನ್ನಿಸ್ತಾ ಇದೆ ಹೇಳು ಅಂದಾಗ, ಗುರುಗಳೇ, ನನ್ನೊಳಗಡೆ ಯಾವುದೋ ಒಂದು ಬ್ರಹ್ಮಜ್ಞಾನ ಸೃಷ್ಟಿಯಾದಂಗೆ ಅನ್ನಿಸ್ತಾ ಇದೆ ಅಂತ ಅಂದ. ಬ್ರಹ್ಮಜ್ಞಾನ, ಸರಿ, ಆ ಬ್ರಹ್ಮಜ್ಞಾನ ಏನೇನು ಹೇಳುತ್ತೆ ನನಗೆ ಹೇಳು ಅಂತ ಅಂದಾಗ ಆತ 1 ನಿಮಿಷ ಯೋಚಿಸಿದವನೇ, ಗುರುಗಳೇ, ಅವನು ಹೇಳಿದ್ನಲ್ಲ ಆ ಮೂಳೆ ಮೊಲದ್ದು ಅಂತ, ಆ ಮೊಲ ಈಗಿಂದಲ್ಲ, ಸುಮಾರು 16 ವರ್ಷಗಳಿಂದ ಇಲ್ಲೇ ಓಡಾಡ್ತಾ ಇತ್ತು. ಯಾರೋ ಒಬ್ಬ ಬೇಟೆಗಾರ ಬಂದ ಮೊಲವನ್ನು ಹೊಡೆದಿದ್ದ. ಆದರೆ ಅವನಿಗೂ ಆ ಮೊಲ ಸಿಕ್ಕಿರಲಿಲ್ಲ. ಎಲ್ಲೋ ಪೊದೆ ಒಳಗೆ ಹೋಗಿ ಹೊತ್ಕೊಂಡಿತ್ತು. ಕೊನೆಗೆ ಅವನು ಹೊಡೆದ ಬಾಣದ ರಕ್ತಸ್ರಾವದಿಂದ ಮತ್ತು ಗಾಯದಿಂದ ಅದು ಸತ್ತೋಯ್ತು. ಇದು ಅದರ ಇತಿಹಾಸ ಅಂತ ಹೇಳಿದಾಗ, ವಾಹ್, ನಿನಗೂ ಕೂಡ ನನ್ನ ಒಂದು ತಪೋಶಕ್ತಿಯನ್ನು ಧಾರೆ ಎರೆದಿದ್ದೀನಿ, ನೀನು ಕೂಡ ಇದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಗುರುಗಳು ಹೇಳಿದ್ರು. ಸರಿ, 3ನೇವನು ಅವನಿಗೇನೋ ಮೂಳೆ ಯಾವುದು ಅಂತ ಹೇಳ್ಕೊಟ್ರಿ, ಇವನಿಗೆ ಎಷ್ಟು ವರ್ಷದ ಮೂಳೆ ಅಂತ ಹೇಳ್ಕೊಟ್ರಿ, ನನಗೇನು ಹೇಳ್ಕೊಡ್ತೀರಾ? ಹೋಗಿ ಗುರುಗಳೇ, ನೀವು ನನಗೇನು ಹೇಳ್ಕೊಡ್ಲೇ ಇಲ್ಲ ಅಂತ ಖುಷಿ ಮನಸ್ಸು ತೋರಿಸ್ದ. ಅಯ್ಯೋ ದಡ್ಡ, ಬಾರೋ, ಒಬ್ರಿಗೊಂದು ಮಾಡೋದಲ್ಲ ಕಣೋ ಗುರುಗಳ ಧರ್ಮ. ಮೂವರನ್ನು ಕೂಡ ಸಮನಾಗಿ ಕಾಣ್ತೀನಿ. ನಿನಗೂ ಕೂಡ ಒಂದು ವಿಶೇಷವಾದ ಅಪೂರ್ವವಾದ ವಿದ್ಯೆಯನ್ನು ಹೇಳ್ಕೊಡ್ತೀನಿ. ಅವರಿಬ್ಬರಿಗಿಂತಲೂ ನಿನಗೆ ಅತ್ಯಂತ ಜವಾಬ್ದಾರಿಯುತವಾದ ಕೆಲಸವನ್ನು ಕೊಡ್ತೀನಿ. ನೀನು ಅಷ್ಟೇ ಜವಾಬ್ದಾರಿಯಾಗಿ ಅದನ್ನು ನಿಭಾಯಿಸ್ಬೇಕು, ಗೊತ್ತಾಯ್ತಾ? ಮೂರ್ಖತನ ತೋರಿಸಿದ್ರೆ ಕೊನೆಗೆ ಉರುಳಾಗೋದು ನಿಮಗೆ, ಎಚ್ಚರಿಕೆಯಿಂದ ಕೊಟ್ಟರು. ಆಯಿತು ಗುರುಗಳೇ, ಅವನು ಹೇಳ್ದ. ಸರಿ, ಅವನನ್ನು ಕರೆದ್ರು. ಅವನ ತಲೆ ಮೇಲೆ ಒಮ್ಮೆ ಆಶೀರ್ವಾದ ಮಾಡಿ ಅವನ ಅಂಗೈಗೆ ಇವ್ರ ಕೈಯನ್ನು ಇಟ್ಟು ಮತ್ತೆ ಸ್ತೋತ್ರವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅವನಿಗೆ ವಿಶೇಷವಾದ ಶಕ್ತಿ ಲಭಿಸಿದಂಗಾಯ್ತು. ಈಗೇನು ಅನ್ನಿಸ್ತಾ ಇದೆ ನಿನಗೆ ಅಂದಾಗ, ಗುರುಗಳೇ, ಅವನು ಹೇಳ್ದ ಅದು ಮೊಲದ ಮೂಳೆ ಅಂತ, ಇವನು ಹೇಳ್ದ ಮೊಲ ಯಾವಾಗ ಬದುಕಿತ್ತು, ಹೇಗೆ ಬದುಕಿತ್ತು ಅಂತ.
ನನಗೇನು ಅನಿಸ್ತಾ ಇದೆ ಗೊತ್ತಾ, ಆ ಮೂಳೆಯನ್ನೆಲ್ಲ ಜೋಡಿಸಿ ನಾನು ಯಾಕೆ ಅದಕ್ಕೆ ಜೀವ ಕೊಡಬಾರ್ದು ಅನ್ನಿಸ್ತಾ ಇದೆ ಅಂತ ಅಂದಾಗ ಗುರುಗಳು ನಕ್ಕೋದ್ರು. ಗೊತ್ತಾಯ್ತಾ, ಇದು ಅತ್ಯಂತ ಅಪೂರ್ವವಾದಂತಹ ವಿದ್ಯೆ, ನೀನು ಯಾವತ್ತಿಗೂ ದುರುಪಯೋಗ ಪಡಿಸ್ಕೋಬಾರ್ದು, ನೋಡೋಣ ಅದಕ್ಕೆ ಜೀವ ಕೊಡು ಅಂತ ಅಂದಾಗ ಇವರು ಹೇಳಿಕೊಟ್ಟ ಮಂತ್ರದ ಉಚ್ಚಾರಣೆಯನ್ನು ಅವನು ಕೂಡ ಪುನರುಚ್ಚರಿಸಿದ. ಆಗ ಇದ್ದಕ್ಕಿದ್ದ ಹಾಗೆ ಮಲಕ್ಕೆ ಜೀವ ಬಂದ್ಬಿಡ್ತು. ಅದನ್ನು ನೋಡಿ ಮೂವರಿಗೂ ಆಶ್ಚರ್ಯ. ಗುರುಗಳಿಗೆ ಅಂತೂ ನನ್ನ ಇಷ್ಟು ವರ್ಷಗಳ ಕಠಿಣವಾದ ತಪಸ್ಸು ನೆರವೇರಿದೆ ಅನ್ನೋ ಆತ್ಮತೃಪ್ತಿ ಲಭಿಸ್ತು. ಅದಾಗಿ ಸ್ವಲ್ಪ ದಿನ ಗುರುಗಳ ಜೊತೆಗೆ ಶಿಷ್ಯಂದರು ಇದ್ದರು, ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿತರು. ಗುರುಗಳಿಗೂ ವಯಸ್ಸಾಯಿತು, ವಯೋಸಹಜವಾಗಿ ಅವರು ತೀರ್ಕೊಂಡ್ರು. ಈಗ ಮೂವರು ಕೂಡ ಕಂಗಾಲಾದರು. ಏನಪ್ಪ ಮಾಡೋದು, ಎಲ್ಲಿ ಹೋಗೋದು? ಗುರುಗಳೇನೋ ನಮ್ಗೆ ಇಷ್ಟು ದಿನ ಒಳ್ಳೆ ದಾರಿಯನ್ನು ತೋರಿಸ್ತಾ ಇದ್ರು, ಈಗ ನಮ್ಮ ದಾರಿ ನಾವೇ ಕಂಡ್ಕೊಳ್ಬೇಕಲ್ಲ. ಆಯಿತು, ದೇವರಿಚ್ಛೆ ದೇವರಿಟ್ಟಂಗಾಗಲಿ ಅಂತ ಮೂವರು ಕಾಡು ಮೇಡು ಎಲ್ಲವನ್ನ ಅಲಿತಾ ಇದ್ರು. ಇಂಥ ಸಂದರ್ಭದಲ್ಲಿ ಏನಾಯಿತು, ಒಂದು ಕಡೆ ಒಂದು ಮೂಳೆ ಸಿಕ್ತು. ಆ ಮೂಳೆಯನ್ನು ನೋಡಿ ಮೊದಲವನಿಗೆ ಅತ್ಯಂತ ಆಸಕ್ತಿ ಉಂಟಾಯಿತು. ಈ ಮೂಳೆ ಯಾವುದ್ರದ್ದು ಅಂತ ನೋಡೋಣ ಹೇಳ್ದ. ಬೇಡ ಕಣೋ, ಗುರುಗಳು ಹೇಳಿದ್ದಾರೆ ಅದೇನಿದ್ರು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಬಳಸ್ಕೊಳ್ಳಿ, ಸುಮ್ಮನೆ ಮಾಡಬೇಡಿ ಅಂತ. ಬೇಡ ಬಿಡಪ್ಪ ಅಂತ ಅಂದ. ಬೇಡ, ನಾವು ಪ್ರಯೋಗ ಮಾಡ್ತೀವೋ ಇಲ್ವೋ, ಅದರ ಮೂಳೆ ಯಾವುದು ಅಂತ ತಿಳ್ಕೊಬೋದಲ್ಲ. ಅವನು ಹೇಳಿದಾಗ ನಿನ್ನ ಕುತೂಹಲ ಬೇಡ ಅನ್ನೋದಕ್ಕಾಗತ್ತಾ, ಸರಿನಪ್ಪ ನೋಡೋಣ ಅಂತ ಅಂದಾಗ ಇದು ಹಸಿದ ಹೆಬ್ಬುಲಿಯ ಮೂಳೆ ಅಂತ ಅಂದ. ಅದು ಹೆಂಗೆ ಹೇಳ್ತೀಯ ಅಂದಾಗ ಹೆಬ್ಬುಲಿಯ ಅಂಗರಚನೆ ಎಲ್ಲವನ್ನು ಕೂಡ ಹೇಳ್ದ. ಆಯಿತು, ಮುಂದಕ್ಕೆ ಹೋಗೋಣ ಅಂತ ಅಂದ ಮೂರನೇವನು. ಹೀಗೆ ಎರಡನೇವನು ಬಿಡಲಿಲ್ಲ. ಅಲ್ಲ, ಅವನೇನೋ ಕುತೂಹಲಕ್ಕೆ ಯಾವ್ದು ಮೂಳೆ ಅಂತ ಹೇಳ್ಬಿಟ್ಟ, ಈಗ ನನ್ನ ವಾಪಸ್ ಕರ್ಕೊಂಡೋಗ್ಬಿಟ್ರೆ ನನಗಿವಾಗ ಮನಸ್ಸು ಕೊಯ್ಯುತ್ತೆ ಅಲ್ವಾ, ನಾನು ಕಲ್ತಿರೋ ವಿದ್ಯೆನ ಹೆಂಗೆ ಪ್ರಯೋಗಿಸೋದು? ನಾನು ಆ ಹೆಬ್ಬುಲಿ ಏನಾಗಿತ್ತು, ಯಾಕಾಗಿತ್ತು, ಯಾಕೆ ಸತ್ತೋಯ್ತು ಎಲ್ಲವನ್ನ ಹೇಳಬೇಕು ಅಂದಾಗ ಇವ್ರಿಗೆ ಬೇರೆ ದಾರಿ ಇಲ್ಲದೆ ಒಪ್ಕೊಳ್ಬೇಕಾಯ್ತು. ಇದು 5 ವರ್ಷದಿಂದ ಸತ್ತೋಗಿದೆ. ಈ ಹೆಬ್ಬುಲಿ ಸಾಯಬೇಕಾದ್ರೆ ಬಹಳ ಹೊಟ್ಟೆ ಹಸುವಿಂದ ಸತ್ತೋಗಿದೆ. ಸತ್ತು ಬಹಳ ದಿನಗಳವರೆಗೆ ಈ ಹುಲಿನ ಯಾರೂ ನೋಡಿಲ್ಲ ಅಂತ ಹೇಳ್ದ. ಸರಿ, ಅದರ ಇತಿಹಾಸ ಗೊತ್ತಾಯ್ತಲ್ಲ, ನಡಿ ಹೋಗೋಣ ಅಂತ ಮೊದಲನೇವನು ಹೇಳ್ದ. ಈಗ ಮೂರನೇವನು ವರಾತ ಪ್ರಾರಂಭ ಆಯಿತು. ಸರಿ ಇದೆ ಕಂಡ್ರು, ನೀವು ಮಾಡ್ತಾ ಇರೋದು ಗುರುಗಳಿಲ್ಲ ಅಂತ ಒಬ್ರಿಗೊಂದೊಬ್ರಿಗೊಂದು ಮಾಡ್ತಾ ಇದ್ದೀರಾ ನೀವು? ಗುರುಗಳು ಯಾವತ್ತಾದ್ರೂ ಹೀಗೆ ಮಾಡಿದ್ರಾ? ಏನು ಮಾಡಬೇಕು? ನೀನು ಯಾವ ಮೂಳೆ ಅಂತ ಹೇಳಿದೆ, ಅದು ಯಾವಾಗ ಸತ್ತೋಯ್ತು, ಯಾಕೆ ಸತ್ತೋಯ್ತು ಅಂತೆಲ್ಲ ಹೇಳಿದೆ. ನನಗೀಗ ಅದಕ್ಕೆ ಜೀವ ಕೊಡಬೇಕು ಅನ್ನಿಸ್ತಾ ಇದೆ ಅಂದ. ಇವರಿಬ್ಬರು ಔಹಾರ್ಬಿಟ್ರು. ಬೇಡ ಕಣೋ ಬೇಡ, ಗುರುಗಳು ಹೇಳಿದ್ದು ಅವತ್ತು ಮೊಲಕ್ಕೆ ಜೀವ ಕೊಡಿ ಅಂತ. ಮೊಲ ಸಾಧು ಪ್ರಾಣಿ, ಯಾನೇನೂ ಮಾಡೋದಿಲ್ಲ, ಅದಕ್ಕೆ ಗುರುಗಳು ಧೈರ್ಯದಿಂದ ಜೀವ ಕೊಡಿ ಅಂತ ಅಂದರು. ಇದು ಹುಲಿ ಕಣೋ, ಅದೇನಾದರೂ ಬದುಕಿದ್ರೆ ನಾವ್ಯಾರೂ ಇರೋದಿಲ್ಲಪ್ಪ, ಯೋಚನೆ ಮಾಡು ಅಂತ ಅಂದ. ಆಗ ಅವನು, ನೋಡೋ ನೀವು ನನ್ನ ಸ್ನೇಹಿತರು, ನಿಮ್ಮ ಕೆಲಸ ಆಗ್ಬೇಕಾದ್ರೆ ನಾನು ಇಲ್ಲೇ ಇರಲಿಲ್ವಾ, ನಾನು ಎಲ್ಲ ಕೇಳಿಸ್ಕೊಳ್ಳಿಲ್ವಾ? ಈಗ ನನ್ನ ಕೆಲಸ ಆಗ್ಬೇಕಾದ್ರೆ ಮಾತ್ರ ನೀವು ಓಡೋಗ್ಬಿಡ್ತೀರಾ, ಬೇಡ ಅಂತ ತಡೀತಿದ್ದೀರಾ ಅಂದರೆ ನಿಮಗೆ ನನ್ನ ಮೇಲೆ ಭಾಳಷ್ಟು ಹೊಟ್ಟೆ ಉರಿ ಇದೆ, ಇವತ್ತೇ ಗೊತ್ತಾಗಿದ್ದು ಬಿಡ್ರಿ. ಇವನು ಕೋಪ ತೋರಿಸ್ಕೊಂಡ. ಅಯ್ಯೋ, ಇವನಿಗೇನು ಹೇಳೋದು? ಅಲ್ಲ ಕಣೋ, ಅದಕ್ಕೆ ಮತ್ತೆ ಜೀವ ಬಂದರೆ ಮತ್ತೆಲ್ಲವೂ ಹಾಳಾಗುತ್ತೆ ನೋಡು, ನಮ್ಮಿಂದ ಏನಾಗಲಿಲ್ಲ, ಅದು ಯಾವ ಮೂಳೆ ಏನು ಇತಿಹಾಸ ಅಷ್ಟೇ ತಿಳ್ಕೊಂಡಿರೋದು ಹೇಳು ಅಂದಾಗ, ಇಲ್ಲ ಇಲ್ಲ ನಾನು ಅದಕ್ಕೆ ಜೀವ ಕೊಟ್ಟೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಯಾರ ಮಾತನ್ನ ಕೇಳಿ ತತ್ಕ್ಷಣದಲ್ಲೇ ಎಲ್ಲ ಮಂತ್ರ ಶ್ಲೋಕಗಳನ್ನ ಹೇಳ್ಬಿಟ್ಟ. ಅವನ ಮಂತ್ರ ಹೇಳ್ತಾ ಇದ್ದಂಗೆ ಅದಕ್ಕೆ ಜೀವ ಬಂತು. ಜೀವ ಬಂತು, ಗರ್ಜಿಸ್ತು ನೋಡಿ. ಆ ಗರ್ಜನೆಗೆ ಒಮ್ಮೆ ಇಡೀ ಕಾಡೆ ಅದ್ರೋಯ್ತು. ಅದನ್ನು ನೋಡಿ ಇವ್ರಿಗಂತೂ ಹೃದಯ ಬಾಯಿಗೆ ಬಂದಂಗಾಗಿತ್ತು. ಅಷ್ಟರಲ್ಲಿ ಆ ಹೆಬ್ಬುಲಿ ಮುಂದೆ ನೋಡ್ತು. ಮುಂದೆ ತನಗೆ ಜೀವ ಕೊಟ್ಟವನಿದ್ದ. ಅವನನ್ನು ನೋಡ್ತಿದ್ದಂಗೆ ಅವತ್ತಲಿಂದ ಹೊಟ್ಟೆ ಹಸುವಿಂದ ಸತ್ತಿತ್ತಲ್ವ ಅದು, ಅವನ್ನ ಮೊದಲು ಕಚ್ಚಿ ಎಳ್ಕೊಂಡೋಯ್ತು. ಇದನ್ನು ನೋಡಿ ಇಬ್ಬರು ತರತರ ಅಂತ ನಡುಗಿ ಓಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಆ ಹುಲಿ ಅವರನ್ನೂ ಕೂಡ ಬಿಡಲಿಲ್ಲ. ಯಾಕಂದರೆ ಬಹಳಷ್ಟು ಹೊಟ್ಟೆ ಹಸ್ತಿತ್ತು. ಒಳ್ಳೆ ಪುಷ್ಕಳ ಭೋಜನ ಸಿಗುತ್ತೆ ಅಂತ ಹೇಳಿ ಅವರಿಬ್ಬರನ್ನೂ ಕೂಡ ಬೆನ್ನಟ್ಟಿ ಅವರಿಬ್ಬರನ್ನೂ ಕಚ್ಚಿ ಎಳ್ಕೊಬಂದು ತನ್ನ ಹತ್ರ ಬಿಟ್ಕೊಂತು. ಒಂದೇ 1 ನಿಮಿಷದ ಹಿಂದೆ ಅವ್ರು ತಗೊಂಡ ತಪ್ಪು ನಿರ್ಧಾರ, ಗುರುಗಳ ಮಾತನ್ನು ಲೆಕ್ಕಿಸದೆ ಮಾಡಿದಂತಹ ಪ್ರಮಾದ ಇವತ್ತು ಅವರ ಜೀವಕ್ಕೆ ಮುಳುವಾಗಿತ್ತು. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.